ನಮಸ್ಕಾರ ಸ್ನೇಹಿತರೆ. ಪ್ರೇಮದಲ್ಲಿ ಸಿಕ್ಕಿಬಿದ್ದ ಮಗ, ಮೆಟ್ರೋ ನಿಲ್ದಾಣದಲ್ಲಿ ನಿಶ್ಚಿತಾರ್ಥ ಮಾಡಿಸಿದ ಪೋಷಕರು, ಸಿಹಿ ತಿನ್ನಿಸಿ ಆಶೀರ್ವಾದ ಮಾಡಿದ ತಾಯಿ. ಸ್ನೇಹಿತರೆ, ಇದು ಸಿನಿಮಾ ಕತೆ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಒಂದು ವಿಡಿಯೋ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಇದು ನಿಜವಾಗಿಯೂ ನಡೆದ ಘಟನೆನಾ ಅಥವಾ ಜನರ ಗಮನ ಸೆಳೆಯಲು ಮಾಡಲಾದ ಪ್ಲಾನ್ ವಿಡಿಯೋವಾ? ಇಂದು ನಾವು ಈ ವೈರಲ್ ವಿಡಿಯೋ ಹಿಂದೆ ಇರುವ ಸಂಪೂರ್ಣ ಕತೆ, ಜನರ ಪ್ರತಿಕ್ರಿಯೆಗಳು ಮತ್ತು ಇದರ ಅಸಲಿ ಸತ್ಯ ಏನು ಇರಬಹುದು ಅನ್ನೋದನ್ನ ವಿವರವಾಗಿ ನೋಡೋಣ. ಸಾಮಾನ್ಯವಾಗಿ ಪ್ರೇಮದಲ್ಲಿ ಇರುವವರು ಮನೆಯವರ ಕಣ್ಣಿಗೆ ಬೀಳದಂತೆ ಕದ್ದು ಮುಚ್ಚಿ ಭೇಟಿಯಾಗುವುದು ಹೆಚ್ಚು. ಯಾರಾದರೂ ನೋಡಿದ್ರೆ ಕತೆ ಅಲ್ಲಿಗೆ ಮುಗಿದಂತೆ ಅನ್ನೋ ಭಯ ಎಲ್ಲರಲ್ಲೂ ಇರುತ್ತೆ. ಹಾಗಿದ್ರೆ ಈ ವೈರಲ್ ವಿಡಿಯೋದಲ್ಲಿ ನೋಡೋದಕ್ಕೆ ಒಬ್ಬ ಯುವಕ ತನ್ನ ಪ್ರೇಯಸಿಯ ಜೊತೆ ಮೆಟ್ರೋ ನಿಲ್ದಾಣ ಬೆಂಚ್ ಮೇಲೆ ಕುಳಿತಿದ್ದಾನೆ. ಇಬ್ಬರು ಶಾಂತವಾಗಿ ಮಾತನಾಡುತ್ತಿರುವ ಸಮಯದಲ್ಲಿ ಆಕಸ್ಮಿಕವಾಗಿ ಬಂದಂತಹ ಪೋಷಕರು ಇವರ ಎದುರು ಬಂದು ನಿಲ್ಲುತ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಗದ್ದಲ, ಬೈಗುಳ, ಎಳೆದಾಟಗಳು, ಕಣ್ಣೀರು. ಆದರೆ ಇಲ್ಲಿ ಆಗಿದ್ದು ಮಾತ್ರ ಸಂಪೂರ್ಣ ವಿಭಿನ್ನ. ವಿಡಿಯೋದಲ್ಲಿ ಕಾಣೋ ದೃಶ್ಯದ ಪ್ರಕಾರ ಮಗನನ್ನ ಪ್ರೇಯಸಿ ಜೊತೆ ಕಂಡ ತಾಯಿ ಕೋಪದಿಂದ ರಿಯಾಕ್ಟ್ ಮಾಡೋದಕ್ಕೆ ಬದಲು ಅಲ್ಲೇ ಇಬ್ಬರಿಗೂ ಸಿಹಿ ತಿನ್ನಿಸುತ್ತಾಳೆ. ಆ ತಾಯಿ ಹೇಳುವಂತ ಮಾತು, ಇವರ ನಿಶ್ಚಿತಾರ್ಥ ಇಂದಿನಿಂದ ಆಗಿದೆ ಅನ್ನೋ ರೀತಿಯಲ್ಲಿ ಆಶೀರ್ವಾದ ಮಾಡುವಂಥದ್ದು. ಇದನ್ನ ಚಿತ್ರೀಕರಿಸುತ್ತಿದ್ದಂತಹ ವ್ಯಕ್ತಿಗೂ ಕೂಡ ಸರಿಯಾಗಿ ವಿಡಿಯೋ ತೆಗಿ ಎಂದು ಹೇಳೋ ದೃಶ್ಯ ವಿಡಿಯೋದಲ್ಲಿ ನೀವು ನೋಡಬಹುದು. ಇದನ್ನ ನೋಡಿದವರು ಶಾಕ್ ಕೂಡ ಆಗಿದ್ದಾರೆ. ಯಾಕಂದ್ರೆ ಇದು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಡೆಯೋ ದೃಶ್ಯ ಅಲ್ಲ. ಸ್ನೇಹಿತರೆ, ನಿಶ್ಚಿತಾರ್ಥ ಅಂದ್ರೆ ಏನು? ಮನೆಯಲ್ಲಿ, ಮಂಟಪದಲ್ಲಿ, ಬಂಧು ಬಳಗ ಮಧ್ಯೆ ನಡೆಯೋ ಒಂದು ಸಂಪ್ರದಾಯ ಸಮಾರಂಭ. ಆದರೆ ಇಲ್ಲಿ ಪಬ್ಲಿಕ್ ಮೆಟ್ರೋ ಸ್ಟೇಷನ್, ಜನಸಂಚಾರ ನಡೆಯೋ ಜಾಗ, ಬೆಂಚ್ ಮೇಲೆ ಕುಳಿತಿದ್ದ ಜೋಡಿ. ತಾಯಿ ಅಲ್ಲಿಗೆ ಬಂದು ಸಿಹಿ ತಿನ್ನಿಸಿ ಇಬ್ಬರಿಗೂ ಆಶೀರ್ವಾದ ನೀಡಿರುವಂತಹ ವಿಡಿಯೋ. ಸಾಮಾನ್ಯವಾಗಿ ಮನೆಗಳಲ್ಲಿ ನಡೆಯುವ ನಿಶ್ಚಿತಾರ್ಥವನ್ನ ಸಾರ್ವಜನಿಕ ಸ್ಥಳದಲ್ಲೇ ಮಾಡಿಸಿದಂತಿದೆ. ಅವನು ತಾಯಿಗೆ ಪದೇ ಪದೇ ಇದು ಬೇಡ, ನಿಲ್ಲಿಸಿ ಅನ್ನೋ ರೀತಿಯಲ್ಲಿ ಹೇಳುತ್ತಿರೋದು ಗೋಚರಿಸುತ್ತದೆ. ಅವನ ಮುಖದಲ್ಲಿ ಇದು ಪಬ್ಲಿಕ್ ಪ್ಲೇಸ್ ಅನ್ನೋ ಅಸಹಜ ಭಾವನೆ ಕಾಣುತ್ತದೆ. ಆದರೆ ತಾಯಿ ಹೇಳೋ ಮಾತು, ನಮ್ಮ ಮಾನ ಹಾಳಾಗಿದೆ, ಈಗ ಏನು ಮಾಡೋದು? ಇಬ್ಬರು ಒಟ್ಟಿಗೆ ಇದ್ದೀರಲ್ಲ, ಈಗಲೇ ನಿಶ್ಚಿತಾರ್ಥ ಮಾಡಿಬಿಡೋಣ ಅನ್ನೋ ಅರ್ಥದಲ್ಲಿ ಮಾತನಾಡುತ್ತಿರುವಂತೆ ಕಾಣುತ್ತಿರುವಂಥದ್ದನ್ನ ನೀವು ವಿಡಿಯೋದಲ್ಲಿ ನೋಡಬಹುದು. ಕೊನೆಯಲ್ಲಿ ತಾಯಿ ಇಬ್ಬರಿಗೂ ಖುಷಿಯಾಗಿರಿ ಎಂದು ಆಶೀರ್ವಾದ ಮಾಡುವುದು. ಇನ್ನು ಈ ವಿಡಿಯೋ ವೈರಲ್ ಆಗಿರುವಂತಹ ಮೆಟ್ರೋ ನಿಲ್ದಾಣದ ಹೆಸರು ಬಾಂಗೂರ್ ನಗರ ಎಂದು ಕಾಣುತ್ತದೆ. ಇದು ಮುಂಬೈನಲ್ಲಿರುವ ಒಂದು ಪ್ರದೇಶ ಎಂದು ಕೆಲವರು ಹೇಳುತ್ತಿದ್ದಾರೆ. ಆದರೆ ಈ ಘಟನೆ ಯಾವ ದಿನ ನಡೆದಿದೆ, ಯಾರು ಆ ಕುಟುಂಬದವರು, ಅದು ನಿಜವಾದ ನಿಶ್ಚಿತಾರ್ಥವೇ, ಇವುಗಳ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಅಂದರೆ ವಿಡಿಯೋ ವೈರಲ್ ಆದರೂ ಅದರ ಸಂಪೂರ್ಣ ಸತ್ಯ ಇನ್ನೂ ಸ್ಪಷ್ಟವಾಗಿಲ್ಲ. ಈ ವಿಡಿಯೋ ವೈರಲ್ ಆದ ಕೂಡಲೇ ಕಮೆಂಟ್ ಸೆಕ್ಷನ್ ಫುಲ್ ಗದ್ದಲ ಉಂಟಾಗಿದ್ದು, ಕೆಲವರು ಹೇಳೋದು, ಇಂತಹ ತಾಯಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ, ಪ್ರೇಮವನ್ನ ಅರ್ಥ ಮಾಡಿಕೊಂಡ ಪೋಷಕರು ಹಣ ಖರ್ಚು ಮಾಡದೆ ಮೆಟ್ರೋದಲ್ಲೇ ನಿಶ್ಚಿತಾರ್ಥ, ಸೂಪರ್. ಇನ್ನು ಕೆಲವರು ಹೇಳೋದು, ಇದು ಪಬ್ಲಿಸಿಟಿ ಸ್ಟಂಟ್, ಸ್ಕ್ರಿಪ್ಟೆಡ್ ವಿಡಿಯೋ. ಯಾರಾದರೂ ಸಿಹಿ ತಿನ್ನಿಸಿ ಹಣ್ಣನ್ನ ತೆಗೆದುಕೊಂಡು ಮೆಟ್ರೋ ನಿಲ್ದಾಣದಲ್ಲಿ ಬಂದು ಸಿಕ್ಕಿ ಬೀಳೋಕೆ ಸಿದ್ಧರಾಗ್ತಾರಾ? ಇವುಗಳನ್ನ ನೋಡಿದ ಮೇಲೆ ಹಲವರಿಗೆ ಅನುಮಾನ ಬಂದಿದೆ, ಇನ್ನು ಮೊದಲೇ ಪ್ಲಾನ್ ಮಾಡಿದ ವಿಡಿಯೋ ಇರಬಹುದು ಅಂತ. ಸತ್ಯ ಏನೇ ಇರಲಿ, ಈ ವಿಡಿಯೋ ಜನರಲ್ಲಿ ದೊಡ್ಡ ಚರ್ಚೆ ಶುರು ಮಾಡಿದೆ. ಈ ವಿಡಿಯೋ ನಿಜವಾಗಿದ್ದರೆ ಅದು ಒಂದು ಸಂದೇಶ ಕೊಡುತ್ತದೆ. ಪ್ರೀತಿಯನ್ನ ಗದರಿಸೋ ಬದಲು ಅರ್ಥ ಮಾಡಿಕೊಂಡು ಮಾತನಾಡಬಹುದು. ಸ್ಕ್ರಿಪ್ಟೆಡ್ ಆಗಿದ್ದರೆ ಜನರ ಮನಸ್ಸಿನಲ್ಲಿ ಪೋಷಕರು ಹೀಗೆ ಇದ್ದರೆ ಚೆನ್ನಾಗಿರುತ್ತದೆ ಅನ್ನೋ ಭಾವನೆ ಹುಟ್ಟಿಸಿದೆ. ಹಾಗಾದರೆ ಸ್ನೇಹಿತರೆ, ಮೆಟ್ರೋ ನಿಲ್ದಾಣದಲ್ಲಿ ನಡೆದ ಈ ವೈರಲ್ ನಿಶ್ಚಿತಾರ್ಥ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ನಿಜವಾಗಿಯೂ ನಡೆದ ಘಟನೆಯ ಅಥವಾ ಪ್ಲಾನ್ ಮಾಡಿದ ಸೋಷಿಯಲ್ ಮೀಡಿಯಾ ಸ್ಟಂಟಾ? ಇನ್ನು ಇದರ ಬಗ್ಗೆ ಯಾವುದೇ ವರದಿ ಬಂದಿಲ್ಲ. ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇನ್ನು ಇಂತಹ ವೈರಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ನಿಶಾಂತ್.